ಸರ್ ನಮಸ್ತೆ. ನಮಸ್ಕಾರ. ಸರ್ ಇದು ಯಾವ್ದು ಜೋಳ ಸರ್ ಇದು? ಇದು ಆ್ಯಕ್ಚುಲಿ ಅಕ್ಸನ್ ಅಗ್ರಿ ಸೈನ್ಸ್ ಅಂತೇಳಿ ಒಂದು ಕಂಪ್ನಿ ಇದೆ. ಆ ಕಂಪ್ನಿಲಿ ಬರ್ತಕ್ಕಂಥ ಜೋಳ ಇದು. ಇದು 2379 ಅಂತೇಳಿ ಈ ಒಂದು ಹಾಸನ ಮಾರ್ಕೆಟ್ಗೆ ಭಾಳ ಸೂಕ್ತವಾದ ತಳಿ. ಇದು ಮೇಯ್ನ್ ಗುಣಲಕ್ಷಣ ಅಂತ ಹೇಳಿದ್ರೆ ಇದಕ್ಕೆ ರೋಗ ಬರೋದಿಲ್ಲ. ಮೇಯ್ನ್ ಏನು TLB ಅಂತ ಏನು ರೋಗ ಬರುತ್ತಲ್ಲ ಆ ರೋಗ ಬರೋದಿಲ್ಲ. ಮತ್ತು ಕಾಳು ತುದಿವರೆಗೂ ಕಟ್ಟುತ್ತೆ. ಮತ್ತು ಬೆಂಡು ಏನಿದೆಯಲ್ಲ ಬೆಂಡು ನಿಮಗೆ ಭಾಳ ಸಣ್ಣ ಇರುತ್ತೆ. ಮತ್ತು ಕಾಳುಗಳು ನಿಮಗೆ ತೂಕ ಜಾಸ್ತಿ ಇರುತ್ತೆ. ಮತ್ತು ಕ್ಯಾಪ್ಸೂಲ್ ಟೈಪ್ ನಿಮಗೆ ಕಾಳು ಬರುತ್ತೆ. ಈ ಭಾಗಕ್ಕೆ ನಾವು 2 ವರ್ಷದಿಂದ ಮಾರಾಟ ಮಾಡ್ತಾಯಿದ್ದೀವಿ. ರೈತರು ಎಲ್ಲ ಭಾಳ ಸಂತುಷ್ಟವಾಗಿದ್ದಾರೆ, ಒಳ್ಳೆ ಇಳುವರಿನ ತಗೊಳ್ತಾ ಇದ್ದಾರೆ. ಮತ್ತು ಇದು ನಮ್ಮ ಸಿಬ್ಬಂದಿ ವರ್ಗದವರು ಭಾಳ ಈ ಒಂದು ಭಾಗದಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸರ್ ಈ ಜೋಳದ ಚೀಲ ಎಷ್ಟು ಸರ್? ಈ ಜೋಳ 4 kg ಪ್ಯಾಕೆಟಲ್ಲಿ ಬರುತ್ತೆ. 4 kg ಪ್ಯಾಕೆಟ್ ಬಂದು ನಿಮಗೆ ರೈತರಿಗೆ 1800 ರೂಪಾಯಿ ಒಂದು ಪ್ಯಾಕೆಟ್ ಆಗುತ್ತೆ. ಮತ್ತು ನಮ್ಮಲ್ಲಿ ಭತ್ತನೂ ಬರುತ್ತೆ. ಭತ್ತ ದಬಾಂಗ್ ಪ್ಲಸ್ ಅಂತೇಳಿ ಈ ಭಾಗದಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಭತ್ತ ಹೈಬ್ರಿಡ್ ಭತ್ತ. ಇದು ಭಾಳ ರೈತರಿಗೆ ಒಂದು ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿಯಾಗಿದೆ. ಹೈಬ್ರಿಡ್ ಜೋಳ ತುಂಬಾ ಗ್ರೋತ್ ಆಗಿ ಚೆನ್ನಾಗಿ ಬೆಳೆದಿದೆ. ನೆಕ್ಸ್ಟ್ ಬರೋ ರೈತರು ಇದನ್ನೇ ಯೂಸ್ ಮಾಡಲಿ ಅಂತ ನೀವು ಹೇಳ್ತಿದ್ದೀರಾ? ಹೌದೌದು. ಮುಂದೆ ಈಗ ಯಾರು ಯೂಸ್ ಮಾಡಿದಾರಲ್ಲ ಅವ್ರನ್ನ ನೋಡಿಬಿಟ್ಟು ನಾವು ಕ್ಷೇತ್ರೋತ್ಸವ ಎಲ್ಲ ಮಾಡಿದ್ದೀವಿ ಆಲ್ರೆಡಿ. ಮುಂದೆ ಏನಿದೆಯಲ್ಲ ಹಾಸನ ಭಾಗದ ರೈತರು ಮತ್ತು ಅರ್ಕಲ್ಗೂಡು ಭಾಗದ ರೈತರು ಈ ಒಂದು ಅಕ್ಸನ್ 2379 ತಳಿಯನ್ನು ಹಾಕ್ಬಿಟ್ಟು ಒಳ್ಳೆ ಇಳುವರಿನ ಪಡಿಬೇಕು ಅಂತ ನಾನು ಕೇಳ್ಕೊತೀನಿ. ಅಕ್ಸನ್ 2379 ಜೋಳ ತಳಿನ ನೀವು ಮತ್ತೆ ನೆಕ್ಸ್ಟ್ ನಿಮ್ಮ ಜಮೀನಲ್ಲಿ ಹಾಕಿ ಅಂತ ಹೇಳೋಕ್ಕೆ ಇವ್ರು ಹೇಳ್ತಿದ್ದಾರೆ. ನಮ್ಮ ಆರಕ್ಷಕವಾಣಿ ಚಾನಲ್ನಿಂದ ನಾವು ಹಾರೈಸ್ತಾ ಇದ್ದೀವಿ. ನೀವು ಅದನ್ನೇ ಬೆಳೀರಿ. ಥ್ಯಾಂಕ್ ಯು. ಸುರೇಶ್ ಅಂತ. ನನ್ನ ಹೆಸರು ರಾಘವೇಂದ್ರ ಅಂತ. ದೇವೇಗೌಡ. ಶಶಾಂಕ್. ನವೀನ್. ಓಕೆ, ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ರಿಗೂ ಮತ್ತೆ ಇದೇ ಥರ ಬೇರೆ ಬೇರೆ ಕಡೆ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.